ಈಗ ಸಿಂಗಲ್ ಪೇರೆಂಟ್ ಅಂತ ಬಂದಾಗ ಒಂದು ಹೆಣ್ಮಕ್ಳಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಯಾರಾದ್ರೂ ಮಾತಾಡ್ಬೋದು ಅಥವಾ ನನ್ನ ಮಕ್ಕಳಿಗೆ ಯಾರಾದ್ರು ಎಂಬ್ಯಾಸ್ ಮಾಡ್ಬೋದು. ಸ್ಕೂಲಲ್ಲಿ ಸಹಜವಾಗಿ ಬಂದೇ ಬರುತ್ತೆ ಅಪ್ಪ ಯಾರು ಅನ್ನುವಂಥದ್ದೆಲ್ಲ. ನನಗೆ ಯಾರು ಎಂಬ್ಯಾರಸ್ ಮಾಡಕ್ಕಾಗಲ್ಲ. See, it doesn't matter. I've overgrown all that. Yeah. The embarrassment can be For the children. For the children. All yes. And single parent, it's not become a ತುಂಬಾ ಏನು ವಿರಳ, ಏನೋ ಒಂದು 15 ವರ್ಷ 20 ವರ್ಷದ ಹಿಂದೆ ಇರೋ ತರ ಸ್ಥಿತಿ ಅಲ್ಲ ಈಗ. ಸಿಂಗಲ್ ಪೇರೆಂಟ್ ಹಸ್ ಬಿಕಮ್ ಅ ವೆರಿ ಕಾಮನ್ ಥಿಂಗ್ ಟುಡೇ ಬಿಕಾಸ್ ದ ಡೈವರ್ಸ್ ರೇಟ್ ಇಸ್ ಸೋ ಹೈ. ಹಾಗಾಗಿ ಸಿಂಗಲ್ ಪೇರೆಂಟ್ ಅಂದ್ರೆ ತಾಯಿ ಜೊತೆನೆ ಮಕ್ಕಳನ್ನ, ನಮ್ ದೇಶದಲ್ಲಿ ತಾಯಿ ಜೊತೆನೆ ಅಂದ್ರೆ ಈಗ ಡಿವೋರ್ಸ್ ಆಗಿರೋದು ಅಥವಾ ಗಂಡನ್ ಬಿಟ್ಟು ಅದು ಬೇರೆ ತರ ಬಿಟ್ಟು ಇಲ್ಲ, ಅವರಿಗೂ ಹಾಗೆ ಆಗುತ್ತೆ. ದೇ ಗೋ ಥ್ರೂ ಲಾಟ್ ಮಾನಸಿಕವಾಗಿ. ಇವಾಗ್ಲೂ ಅಷ್ಟೇ, ಮಕ್ಕಳಿಗೂ ಅಷ್ಟೇ. ಇನ್ಫ್ಯಾಕ್ಟ್ ಐ ಫೀಲ್ ಸೊ, ಐ ಡೋಂಟ್ ನೋ, ನಾನು ನೋಡಿದೀನಿ ತುಂಬಾ ಹತ್ರದಿಂದ ಡೈವೋರ್ಸ್ ಆಗಿರೋ ಮಕ್ಳಿದ್ರೆ, ನಾವು ಸಿಂಗಲ್ ಪೇರೆಂಟ್ ಅಂತ ನಾವು ಸ್ಕೂಲಲ್ಲಿ ಕೊಟ್ಟಿದ್ರು ಸಹ ಮುಂಚೆ ದೇ ವುಡ್ ನಾಟ್ ಟ್ರೀಟ್ ದ ಚಿಲ್ಡ್ರನ್ ವೆಲ್. ಕರೆಕ್ಟ್. ಯಾಕಂದ್ರೆ ಏನಾಗುತ್ತೆ, ಟೀಚರ್ ಮನೇಲಿ ಆ ತರದ ಅನುಭವ ಆಗಿರಲ್ಲ. ಹೌದು. ಅದಕ್ಕೆ ಟೀಚರಿಗೆ ಅಕ್ಸೆಪ್ಟೆನ್ಸ್ ಇರಲ್ಲ. ನಾಟ್ ದಟ್ ಶಿ ಹೇಟ್ಸ್ ಚಿಲ್ಡ್ರನ್, ಅವ್ರಿಗೆ ಅನುಭವ ಆಗಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಲ್ಲ. ಹೌದು. ಅದಕ್ಕೆ ಇಲ್ಲಿ ಅಕ್ಸೆಪ್ಟೆನ್ಸ್ ಇರಲ್ಲ ಈ ಮಕ್ಕಳನ್ನ ನೋಡಿದ್ರೆ. ಅದು ಎಲ್ಲರಿಗೂ ಇದ್ದೇ ಇರುತ್ತೆ ಸಹಜವಾಗಿ. ಪ್ರತಿ ಸಿಂಗಲ್ ಪೇರೆಂಟ್, ಪ್ರತಿ ಮಗು, ಯಾವುದೇ ಮಕ್ಕಳಾಗ್ಲಿ, ಅವರು ವಿವಾಹ ವಿಚ್ಛೇದನ ಪಡೆದಂತಹ ಇದು ತಂದೆ ತಾಯಿಯರಿದ್ರೆ ಅವರಿಗೆ ದೇ ಗೋ ಥ್ರೂ ಲಾಟ್. ಸೊ ಐ ಆಮ್ ಶ್ಯೂರ್ ಮೈ ಚಿಲ್ಡ್ರನ್ ವಿಲ್ ಆಲ್ಸೋ ಗೋ ಥ್ರೂ ದಟ್. ಎಸ್. ಸೊ ಆ ಟೈಮ್ ಅಲ್ಲಿ ನೀವು ಅದನ್ನ ಫೇಸ್ ಅಥವಾ ಅಷ್ಟಲ್ಲಿ ಬದಲಾಗಬಹುದು. ಆದ್ರೆ ಈ ತರ ಒಂದು ಸಿಚುವೇಶನ್ ಉದ್ಭವ ಆಗತ್ತೆ ಅನ್ನುವಂಥದ್ದು ನನಗೆ ಅರಿವಿದೆ, ಅರಿವಿಲ್ಲ ಅಂತ ಏನಲ್ಲ. ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ರನ್ ಅವೇ ಫ್ರಮ್ ರಿಯಾಲಿಟಿ ಅಂಡ್ ಐ ವಾಂಟ್ ದೆಮ್ ಟು ಬಿ ಇನ್ ದಟ್ ರಿಯಾಲಿಟಿ. ಎಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.